ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. PNCIB ನ್ಯೂಸ್. 20 ದಿನಗಳಿಂದ ಪೌರ ಕಾರ್ಮಿಕರ ಧರಣಿ, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಜೇವರ್ಗಿ. ಪಟ್ಟಣದ ಪೌರ ಕಾರ್ಮಿಕರು ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಳೆದ 20 ದಿನಗಳಿಂದ ಧರಣಿ ಸತ್ಯಾಗ್ರಹ ಮುಂದುವರಿಸಿದ್ದಾರೆ. ಅಧಿಕಾರಿಗಳು ಇದುವರೆಗೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ಕಾರ್ಮಿಕರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಧರಣಿಯಲ್ಲಿ ಯಲ್ಲಮ್ಮ, ರವಿಕುಮಾರ, ಗಂಗಮ್ಮ, ಶರಣಮ್ಮ ಸೇರಿದಂತೆ ಹಲವರು ಭಾಗವಹಿಸಿದ್ದು, ಸಮರ್ಪಕ ವೇತನ, ಸುರಕ್ಷತಾ ಉಪಕರಣಗಳು ಹಾಗೂ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಎಂದು ಆರೋಪಿಸಿದ್ದಾರೆ. ನಾವು ದಿನರಾತ್ರಿ ದುಡಿಯುತ್ತಿದ್ದರೂ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಇಲ್ಲ ಎಂದು ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹೋರಾಟಕ್ಕೆ ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರು ಬೆಂಬಲ ಸೂಚಿಸಿದ್ದಾರೆ. ಕಾರ್ಮಿಕರ ಪ್ರಮುಖ ಬೇಡಿಕೆಗಳು: ಎ. 17 ಕಾರ್ಮಿಕರ ಮರು ನೇಮಕ. ಬ. ಸಂಬಳ ಬಿಡುಗಡೆ. ಗ. ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮ. ಬೇಡಿಕೆಗಳು ಈಡೇರಿಸುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಕಾರ್ಮಿಕರು ಎಚ್ಚರಿಕೆ ನೀಡಿದ್ದಾರೆ. कार्मिक की मांगे पूरी करो वरना कुर्सी खाली करो लोग कार्मिक के मांगे पूरी करो कुर्सी खाली करो ಈ ಇನ್ಕಿಲಾಬ್ ಜಿಂದಾಬಾದ್ ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಪೌರ ಕಾರ್ಮಿಕರ ಕಾಯ್ದೆ ಯಶಸ್ವಿಯಾಗಲಿ. ರಾಜಕೀಯ ಇಲ್ಲದ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ, ಬಡವರಗೋಳು ಕೇಳದ ಶಾಸಕರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬಡ ಜನರ ಬಗ್ಗೆ ಚಿಂತಿಸಿದ ರಾಜಕಾರಣಿಗಳಿಗೆ ಹೇಳಿ ಧಿಕ್ಕಾರ. ಭ್ರಷ್ಟ ಆಡಳಿತ ವ್ಯವಸ್ಥೆಗೆ ಹೇಳಿ ಧಿಕ್ಕಾರ. ಉದ್ಯೋಗ ಇಲ್ಲ, ರೈತರ ಸಮಸ್ಯೆ ಬಹಳಷ್ಟು ಸಂಕಷ್ಟ ಇದೆ. ಈ ಪೌರ ಕಾರ್ಮಿಕರು ದುಡ್ದವರಿಗೆ ಕೂಲಿ ಕೊಡ್ರಿ ಅಂದ್ರೆ ಕೂಲಿ ಕೊಡಕ್ ತಯಾರಿಲ್ಲ. ನೀವೇನು ಮನುಷ್ಯರ ಅಂತೇಳಿ ಅವ್ರಿಗೆ ಪ್ರಶ್ನೆ ಮಾಡ್ಬೇಕಾಗ್ತದ. ಯಕ್ಷ ಪ್ರಶ್ನೆ ನಮ್ಗೆ ಕಾಡ್ತದೆ. ಯಾಕಂದ್ರೆ ಮುಂದೆ ಬಹಳ ನೀವು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ಬೇಕಾಗ್ತದ. ಇದೇನು ನಿಮ್ ಜಾಗಿರಲ್ಲ. ನಿರಂತರವಾಗಿ 100 ವರ್ಷ ಒಂದೇ ಕುಟುಂಬದವ್ರು ನಾವೇ ಗೆದಿಬೇಕು, ನಾವೇ ಶಾಸಕರಾಗಬೇಕು, ನಾವೇ ಕಾರ್ಪೊರೇಟರ್ ಆಗಬೇಕು. ಇದು ಬಹಳ ದಿನ ನಡೆಯುವುದಿಲ್ಲ. ನಿಮ್ಮ ಅನ್ಯಾಯ ಅತ್ಯಾಚಾರ ಜನರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಟಿವಿ ಮಾಧ್ಯಮಗಳು ಬಹಳಷ್ಟಾಗಿವೆ. ಹಿಂದೆಲ್ಲ ಟಿವಿ ಮಾಧ್ಯಮಗಳು ಬರ್ತಾ ಇದ್ದಿದ್ದಿಲ್ಲ. ನೀವೇನು ಭ್ರಷ್ಟಾಚಾರ ಕೆಲಸ, ಕಳ್ತನ ಕೆಲಸ, ಅವ್ಯವಹಾರ, ಪರ್ಸೆಂಟೇಜ್ ವ್ಯವಹಾರ ಇಡೀ ಜಿಲ್ಲೆಯಲ್ಲಿ ಸಾಕಾಗಿ ಹೋಗಿದೆ ನಿಮ್ಮ ಸರ್ಕಾರದು. ಹೀಗಾಗಿ ಬಡವರನ್ನು ಕಾಡೋದನ್ನು ಬಿಟ್ಟು ತಕ್ಷಣ ಅವ್ರ ಸಮಸ್ಯೆಗೆ ಸ್ಪಂದಿಸಬೇಕು. ಆಕಸ್ಮಿಕ ಸ್ಪಂದಿಸದೇ ಇದ್ರೆ ಮತ್ತೆ ಕಲಬುರಗಿ ಜಿಲ್ಲೆ ಅಂತಕ್ಕಂಥ ನಾವೆಲ್ಲ ಕಿಸಾನ್ ಸಭಾದವರಾಗಲಿ, AITC CPI ಪಕ್ಷದವರಾಗಲಿ, ನಮ್ಮ ಎಲ್ಲಾ ಸಾಮೂಹಿಕ ಸಂಘಟನೆ ನೇತೃತ್ವದಲ್ಲಿ ನಿಮಗೆ ಆಕಸ್ಮಿಕ ಬೆನ್ನು ಹತ್ತೇವು ಅಂದ್ರ ರಾತ್ರಿ ಆಗಲ ಕೂಡಿ ನಿಮಗೆ ರಾಕ್ಷಸರ ಬೆನ್ನು ಹತ್ತೇವು. ಆದ್ರೂ ಬಡವರಿಗೆ ಕಾಡ್ಬೇಡ ಅಂತೇಳಿ ಎಚ್ಚರಿಸ್ತಾ ಇದ್ದೇವೆ. ನಿಮಗ ಮಾತಿನ ಮುಖಾಂತರ ಹೇಳೋದಾಯ್ತು. ಈಗ ಬಾರ್ಕೋಲ್ ತಗೊಂಡು ಬೆನ್ನು ಹತ್ತಬೇಕಾಗ್ತದೆ. ನಿಮಗ ಮುಂದೆ ಮತ್ತೆ ಚುನಾವಣೆ ಬರ್ತದ. ನೀವೇನ್ ತಿಳ್ಕೊಂಡ್ಬಿಟ್ರಿ, ಜನರಿಗೆ ಆ ನಾಯಿಗೆ ಹೆಂಗ್ ಭಿಕ್ಷೆ ಹಾಕ್ತಿವ್ರು ಅರ್ಧ ರೊಟ್ಟಿ, ಆ ತರ ಒಂದು 500-1,000 ರೂಪಾಯಿ ಕೊಟ್ರ ಮತ್ತುಗಳು ತಾನೇ ನಮ್ಮ ತಾಲೂಕಿನಲ್ಲಿ ಜನ ನಮಗೆ ಓಟ್ ಹಾಕ್ತಾರ, ಮತ್ತೆ ಗೆದ್ದಿದ್ದೇವೆ, ಕುರ್ಚಿ ಸಿಗ್ತದ ಅಂತೇಳಿ ನೀವು ತಿಳ್ಕೊಂಡ್ಬಿಟ್ರಿ. ಆದ್ರೆ ರಾಕ್ಷಸ ಗಟ್ಲೆ ನಾವು ಬೆನ್ನು ಹತ್ತಿ ಬಿಟ್ಟು ಜನಗಳಂದ್ರ ನೀವು ಉಳಿಯೋದಿಲ್ಲ, ದೇಶ ಬಿಟ್ಟು ಓಡೋಗ್ಬೇಕಾಗ್ತದ. ಅಲ್ಲಿ ಹೆಂಗ್ ಯುದ್ಧಗಳು ನಡೆದಲ್ಲ, ನದಿಗಳು ಹಾರ್ಬೇಕಾಗ್ತದ, ನೀವು ಸಮುದ್ರ ಹಾರ್ಬೇಕಾಗ್ತದ, ನಿಮ್ಮ ವಂಶ ಇಲ್ಲಿ ಉಳಿಯೋದಿಲ್ಲ. ಹೀಗಾಗಿ ಬಡವ ಜನರಿಗೆ ಕಾಡೋದನ್ನು ಬಿಡ್ಬೇಕಂತೇಳಿ ನಾನು ಮಾತಾಡ್ತಾ ಇದ್ದೆ. ಈ ಭಾಗದ ಶಾಸಕರುಗಳಿಗೆ, ಸಚಿವರುಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೆವು. ಆ ಬಡ ಜನರಿಗೆ ನಿಜವಾದಂತ ಕಳಕಳಿಯಿಂದ ಅವರು ಸಮಸ್ಯೆ ಕೈ ಜೋಡಿಸೋರು ಧರಣಿ ಕೂತಿದ್ದಾರೆ. 20 ದಿವಸ ಆಯ್ತು. ಈ ಸಮಸ್ಯೆ ಇತ್ಯರ್ಥಕ್ಕೆ ಬಗೆಹರಿಸುತ್ತಾ ಇರಲ್ಲ ಅಂದ್ರೆ ಆಡಳಿತ ವ್ಯವಸ್ಥೆ ಯಾಕಿರ್ಬೇಕು? ಜೇವರ್ಗಿ ತಾಲೂಕಿನಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕಣ್ಣು ಮುಚ್ಕೊಂಡು ಕೊಟ್ಬಿಟ್ಟಿದೆ. ಹಗಲ ರಾತ್ರಿ ಕೇಳ್ತೀರಿ, ಯಾಕೆ ಜೀವನ ಉಪಯೋಗಿಸಲಕ್ಕ ಕೇಳ್ತಾ ಇದ್ರಿ. ನಿಮ್ದೇನು ಕಳ್ತನ ಮಾಡಿದ ಪಾಲ ನಮ್ಗೆ ಕೊಡ್ರಿ ಅಂತೇಳಿ ನಾವೇನು ಕೇಳ್ತಾ ಇಲ್ಲ. ನೀವು ಸಾವಿರ ಕೋಟಿ ರೂಪಾಯಿ ಅಕ್ರಮವಾದಂತ ಆಸ್ತಿ ಬೇರೆ ಬೇರೆ ಹೊರ ದೇಶದಲ್ಲಿ ಗಳಿಸಿಟ್ಟಿರಿ. ನಿಮ್ ಪಾಲ ಕೇಳ್ಬೇಕಂತ ನಾವೇನು ಕೇಳ್ತಾ ಇಲ್ಲ. ನಿಜವಾಗಿ ನಮ್ಮ ಮಕ್ಕಳಿವೆ, ಹೆಂಡ್ರಿವೆ, ಆರೋಗ್ಯ ಇದೆ, ಮನೆ ತೊಂದರೆ ಇದೆ, ಕಷ್ಟ ಜೀವನ ಇದೆ, ನಮಗಿರ್ಲಿಕ್ಕೆ ಮನೆ ಇಲ್ಲ, ಕುಟುಂಬ ನಿರ್ವಹಣೆ ಮಾಡೋದು ಬಹಳಷ್ಟು ಕಷ್ಟ ಇದೆ. ಹೀಗಾಗಿ ಸ್ವಾಮಿ 5-10 ವರ್ಷ ದುಡ್ದಿದ್ದೆವು, ನಮ್ ಪರ್ಮಿಟ್ ಮಾಡ್ರಿ, ನಮಗ ಆಧಾರ್ ಕೊಡ್ರಿ, ಪರ್ಮಿಟ್ ನೌಕರಿ ಕೊಡ್ರಿ, ಅರಿಯಾಕ್ಸ್ ಕೊಡ್ರಿ ಅಂತ ಹೇಳಿ ನಾವು ಸಮಸ್ಯೆ ಕೇಳ್ತಾ ಇದ್ದೆವು. ನಿಮಗೇನು ಭಿಕ್ಷೆ ಕೇಳ್ತಾ ಇಲ್ಲ. ನಾವೇನ್ ದುಡಿದ ನಮ್ಮ ಹಕ್ಕಿನ ಸಲುವಾಗಿ 20 ದಿನದಿಂದ ಧರಣಿ ಸತ್ಯಾಗ್ರಹ ಕೊಟ್ಟಿದ್ದೆವು. 20 ದಿನ ಹಿಡಿದ ಕಲಬುರಗಿಯಲ್ಲಿ ಮುಖ್ಯಮಂತ್ರಿಗಳು ಬಂದು ಹೋಗಿದಾರ, ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದಾರ, ನಗರಸಭೆಯಲ್ಲಿರ್ತಕ್ಕಂಥ ಸಚಿವರುಗಳು ಬಂದು ಹೋಗಿದಾರ. ಎಲ್ಲರೂ ಬಂದು ಹೋದ್ರು ಸಹಿತ ಅವ್ರು ಯಾರ ಕಣ್ಣಿಗೆ ಇವರ ಪೌರ ಕಾರ್ಮಿಕರ ಧರಣಿ ಸತ್ಯಾಗ್ರಹ
ಕಾಣಿಸ್ತಾ ಇಲ್ಲ. ಈಗ ಅವ್ರು ಹೆಚ್ಕೊತ್ಕೊಳ್ರಿ. 20 ದಿನ ಹೋಗಿದೆ. ಇದು ಬಹಳ ದೂರ ಹೋಗ್ಬಾರ್ದು, ಅಧಿಕವಾಗಿ ಹೋಗ್ಬಾರ್ದು. ಅಧಿಕ ಹೋಯ್ತಂದ್ರೆ ನಿಮ್ಗೆ ಮುಳು ಆಗ್ಬಿಡ್ತದ. ಯಾಕಂದ್ರೆ ಮತ್ತೆ ನೀವು ಚುನಾವಣೆ ನಿಲ್ಲೋರೇ ಇದ್ದೀರಿ, ಮತ್ತೆ ಗೆಲ್ಲೋರೇ ಇದ್ದೀರಿ. ನಿಮಗ್ ಬಿಟ್ಟು ನಾವಿಲ್ಲ, ನಮಗ್ ಬಿಟ್ಟು ನೀವಿಲ್ಲ. ಈ ಮದುವೆ ಹಂತ ನಮ್ದೆಲ್ಲ ಆಯ್ತು, ಹಂತಗಳಿರ್ತಾವ್ರಕ್ಕ 1, 2, 3, 5, 10, 10 ವರ್ಷ ಇವ್ರು ಬಹಳ ಸಂಕಷ್ಟ ಜೀವನಮಯ ಕಾಡ್ತಾ ಇದಾರ. ಹೀಗಾಗಿ ತಕ್ಷಣ ಅವ್ರ ಸಮಸ್ಯೆಗೆ ಸರ್ಕಾರ ಮತ್ತು ಆಡಳಿತ, ಜಿಲ್ಲಾ ವ್ಯವಸ್ಥೆ, ತಾಲೂಕು ಆಡಳಿತ, ಈ ಭಾಗದ ಶಾಸಕ ಸಚಿವರುಗಳು ಸ್ಪಂದನೆ ನೀಡ್ಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನೀಡದೇ ಇದ್ರೆ ಹಂತ ಹಂತದ ಹೋದಾಟ ನಿಮ್ ಮನೆ ಎದುರುಗಡೆ ನಾವು ಧರಣಿ ಸತ್ಯಾಗ್ರಹ ಕುಂದಿರ್ಬೇಕಾಗ್ತದೆ. ಯಾಕಂದ್ರ ಬಹಳ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ ಜನರುಗಳು, ಅವ್ರ ಕಷ್ಟಕ್ಕೆ ನೀವು ಸ್ಪಂದಿಸದೇ ಇದ್ರೆ ನಿಮ್ಮ ಕಷ್ಟ ನೋವುಗಳಿಗೆ ನಾವು ಸಹಿತ ಮುಂದೆ ದಿನಗಳಲ್ಲಿ ಸ್ಪಂದನೆ ಮಾಡಕ್ಕಾಗಲ್ಲ. ದೊಡ್ಡ ಪ್ರಮಾಣದ ಚಳವಳಿ ಅನಾಹುತ ಆಗೋದು ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ. ನೀವು ಬರೀ ಒಂದು 15-20 ಜನ ಪೌರಕರ್ಮಿಗಳು ಇಷ್ಟೇ ಜನ ಕೂತ್ರ ಏನಾಗ್ತದೆ ನೀವು ತಿಳ್ಕೊಂಡ್ರಿ. ಮಹಿಳೆಯರು, ಹೆಣ್ಮಕ್ಳು, ಈ ಭಾರತ ದೇಶದ ಮಹಿಳೆಯರು ಮನಸ್ಸು ಮಾಡಿದ್ರ ಏನು ಮಾಡ್ಬೋದು, ಬದಲಾವಣೆ ಮಾಡ್ಬೋದು. ಹಾಗೆ ನೇಪಾಳದಾಗ ಬದಲಾವಣೆ ಮಾಡಿದ್ರೆ ಸರ್ಕಾರಗಳಿಗೆ, ಇಲ್ಲೇ ನೀವು ಚೇಂಜ್ ಮಾಡೋದೇನು ಬಹಳಷ್ಟು ದೂರ ಇಲ್ಲ. ಕಾಲಮಾನಗಳು ದುಡ್ಡ ಬಹಳಷ್ಟು ಜನ ನಡೆಯೋದಿಲ್ಲ. ದುಡ್ಡು ಅನ್ಸ್ತೇವೆ, ಅಧಿಕಾರಕ್ಕೆ ಬರ್ತೀವಿ ಅಂತ ನೀವು ತಿಳ್ಕೊಂಡ್ಬಿಟ್ರಿ, ಅದು ಬಿಟ್ಬಿಡ್ರಿ. ನಿಜವಾದಂತ ಕಳಕಳಿ ನಿಮಗೆ ಜನರ ಬಗ್ಗೆ ಸಮಸ್ಯೆ ಇತ್ಯರ್ಥಪಡಿಸೋದು ಇದ್ರೆ ನಾಳೆನೆ ಮುಂಜಾನೆ ತನಕ ಅವರ ಆರ್ಡರ್ಗಳನ್ನು ಕೈಯಲ್ಲಿ ಕೊಟ್ಟು ಧರಣಿ ಸತ್ಯಾಗ್ರಹ ಟೆಂಟ ಅವ್ರಿಗೆ ಎಬ್ಬಿಸಿ. ಯಾಕಂದ್ರೆ ನಿಮ್ ತಾಯಂದಿರವರು, ಆ ಹೆಣ್ಮಕ್ಳು ಇಲ್ಲಂದ್ರ ನೀವು ಇರ್ಲಿಕ್ಕೇನೋ ಸಾಧ್ಯನೇ ಇಲ್ಲ, ಅಧಿಕಾರ ಮಾಡಕ್ಕೇನೋ ಸಾಧ್ಯ ಇಲ್ಲ. ಆ ತಾಯಂದ್ರಿಗೆ ಕಷ್ಟ ರಾತ್ರಿ ಆಗಲ್ಲ ಕಚ್ಕೋತಿಂತ ತೊಂದರೆಯಲ್ಲಿ ಅವರು ಜೀವನ ಸಾಗಿಸ್ತಾ ಇದಾರಂದ್ರ ನಿಮ್ಗೆ ಒಳ್ಳೇದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ತಕ್ಷಣ ಅವರ ಹೋರಾಟಕ್ಕೆ ಸ್ಪಂದನೆ ಮಾಡಬೇಕು. ನಾವು ಕಿಸಾನ್ ಸಭಾ ವತಿಯಿಂದ ಜಿಲ್ಲೆಯಿಂದ ನಮ್ಮ ಮೂಲಮೂಲವರು, ನಾವು ಪ್ರಭುದೇವರು ಎಲ್ಲರೂ, ಶಾಜಿದ್ ಕಾಮಡ್ ಅವರು, ಮಹೇಶ್ ಕಾಮಡ್ ಅವರು ನಿರಂತರವಾಗಿ ಹೋರಾಟದಲ್ಲಿ ಅವ್ರು ಪಾಲ್ಗೊಂಡ್ರ. ಅವ್ರ ಸಮಸ್ಯೆಗೆ ಇತ್ಯರ್ಥಪಡಿಸಿ ಕಲಬುರಗಿಯಲ್ಲಿ ನಾವು ಸಹಿತ ಸರ್ಕಾರಕ್ಕೆ, ಸಚಿವರಿಗೆ, ಶಾಸಕರಿಗೆ ಗಮನಕ್ಕೆ ತರ್ತೇವೆ. ನೀವು ಸ್ಪಂದಿಸಿ ಟಿವಿ ಮಾಧ್ಯಮದಾಗ ಪತ್ರಿಕಾಗೋಷ್ಠಿ ಮಾಡ್ತೇವೆ, ಸುದ್ದಿಗೋಷ್ಠಿ ಮಾಡಿ DC ಅವರಿಗೂ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸ್ತೇವೆ. ಇದೇ ಯಥಾ ಪ್ರಕಾರ ಸರ್ಕಾರ ಇವರು ಹೋರಾಟ ಸ್ಪಂದನೆ ಮಾಡದಿದ್ರೆ ಮತ್ತೆ ಮುಂದಿನ ಹಂತ ಹಂತವಾಗಿ ಹೋರಾಟ ಬದಲಾವಣೆ ನಾವು ನೀವು ಸೇರ್ಕೊಂಡು ಜಿಲ್ಲೆಯಾದ್ಯಂತ ಹೋರಾಟ ಮಾಡೋಣ ಅಂತ ಹೇಳ್ತಾ ನಮ್ಮ ನಮಸ್ಕಾರ.